ವಿಶ್ವದ ಅತಿ ಎತ್ತರದ ಕಟ್ಟಡ ದುಬೈನಲ್ಲಿದೆ. ವಿಶ್ವದ ಅತಿ ದೊಡ್ಡ ಮಾಲ್ ದುಬೈನಲ್ಲಿದೆ. ನಮ್ಮ ದೇಶದಲ್ಲಿ ಎಟಿಎಂ ಮಷೀನ್ಗಳಿಂದ ಕೇವಲ ದುಡ್ಡನ್ನ ನಾವು ತೆಗೆಯಬಹುದು. ಆದ್ರೆ ದುಬೈನಲ್ಲಿ ಎಟಿಎಂ ಮಷೀನ್ಗಳಿಂದ ಚಿನ್ನದ ನಾಣ್ಯಗಳನ್ನ, ಚಿನ್ನದ ಬಿಸ್ಕೆಟ್ಗಳನ್ನ ಕೂಡ ನೀವು ತೆಗೆಯಬಹುದು. ವಿಶ್ವದಲ್ಲಿ 7 ಸ್ಟಾರ್ ಹೋಟೆಲ್ ಇರುವುದು ಕೇವಲ ದುಬೈನಲ್ಲಿ ಮಾತ್ರ. ಹೌದು, ಅದುವೇ ದುಬೈ ಅಲ್ ಅರಬ್. ವಿಶ್ವದ ಅತಿ ಹೆಚ್ಚು ದುಬಾರಿ ಹೋಟೆಲ್ಗಳಲ್ಲಿ 2ನೇ ಸ್ಥಾನವನ್ನ ಇದು ಪಡೆದುಕೊಂಡಿದೆ. ಒಂದು ರಾತ್ರಿ ನೀವೇನಾದ್ರೂ ಇಲ್ಲಿ ಕಳೆಯಲು ಬಯಸಿದರೆ ಕನಿಷ್ಠ ಪಕ್ಷ ನೀವು ಇಲ್ಲಿ 15 ಲಕ್ಷ ರೂಪಾಯಿಯನ್ನ ಪಾವತಿಸಬೇಕಾಗುತ್ತದೆ. ಬೇಸಿಗೆಗಾಲದಲ್ಲಿ ದುಬೈನ ತಾಪಮಾನ 50 ಡಿಗ್ರಿಯಿಂದ 55 ಡಿಗ್ರಿವರೆಗೂ ಕೂಡ ಹೋಗುತ್ತದೆ. ಇದೇ ಕಾರಣ ಇಲ್ಲಿ ಪ್ರತಿಯೊಂದು ಮನೆಗಳಲ್ಲಿ, ಅಂಗಡಿಗಳಲ್ಲಿ, ಮಾಲುಗಳಲ್ಲಿ, ಎಲ್ಲ ಪಬ್ಲಿಕ್ ಜಾಗಗಳಲ್ಲೂ ಕೂಡ ಎಸಿಯನ್ನ ಕೂಡ ಬಳಸಲಾಗುತ್ತಿದೆ. ಬೇಸಿಗೆಯ ಶಾಖದಿಂದ ತಪ್ಪಿಸಿಕೊಳ್ಳಲು ಹವಾನಿಯಂತ್ರಿತ ಮಾಲ್ ಆಫ್ ದಿ ವರ್ಲ್ಡ್ ಎನ್ನುವ ಮಹಾನಗರವನ್ನ ನಿರ್ಮಿಸಲು ದುಬೈ ಈಗ ನಿರ್ಧರಿಸಿದೆ. ಅತಿ ಹೆಚ್ಚು ಚಿನ್ನದ ಲೇಪಿತ ಕಾರುಗಳು ಅಂದ್ರೆ ಗೋಲ್ಡನ್ ಕೋಟೆಡ್ ಕಾರುಗಳನ್ನ ನೀವು ಕೇವಲ ದುಬೈನಲ್ಲಿ ಮಾತ್ರ ಕಾಣಬಹುದು. ಇಲ್ಲಿ ಎಷ್ಟೋ ಕಾರುಗಳು, ಎಷ್ಟೋ ಮನೆಯ ಇಂಟೀರಿಯರ್ ಡಿಸೈನ್ಗಳು ಹಾಗೂ ಅಲ್ಲಿಯ ಅರಬರು ಧರಿಸುವ ಕನ್ನಡಕಗಳು, ಬಳಸುವ ಮೊಬೈಲ್ಗಳು ಅಷ್ಟೇ ಅಲ್ಲದೆ ಕೆಲವು ಅತ್ಯಂತ ಶ್ರೀಮಂತ ದುಬೈ ಶೇಖ್ಗಳು ತಮ್ಮ ಮನೆಯ ಟಾಯ್ಲೆಟ್ಗಳನ್ನು ಕೂಡ ಚಿನ್ನದ ಲೇಪಿತವಾದ ಕಮೋಡುಗಳನ್ನ ಬಳಸುತ್ತಿದ್ದಾರೆ. 0% ಅಪರಾಧ ಪ್ರಮಾಣವಿರುವ ನಗರವಾಗಿದೆ. ಇದಕ್ಕೆ ಕಾರಣ ಇಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳಿಗೆ ಇರುವ ಕಠಿಣ ಶಿಕ್ಷೆ. ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಕ್ರೈಮ್ ಆಗಲಿ, ಕಳ್ಳತನವಾಗಲಿ ಹಾಗೂ ಅಕ್ರಮ ದಂಧೆಗಳಾಗಲಿ ಇಲ್ಲಿ ನಡೆಯುವುದಿಲ್ಲ. ಅಪ್ಪಿತಪ್ಪಿ ನೀವೇನಾದರೂ ಇಂತಹ ಕೃತ್ಯಗಳಲ್ಲಿ ತೊಡಗಿಕೊಂಡರೆ ನಿಮ್ಮ ಕತ್ತನ್ನ ಕೂಡ ನಡು ರಸ್ತೆಯಲ್ಲಿ ಕತ್ತರಿಸಬಹುದು. ಹೀಗಾಗಿ ಇಲ್ಲಿರುವ ಜನರು ಯಾವುದೇ ರೀತಿಯ ಅಂತಹ ಅವ್ಯವಹಾರದಲ್ಲಿ ತೊಡಗಿಕೊಳ್ಳುವುದಿಲ್ಲ. ಈ ದೇಶದಲ್ಲಿ ಟ್ರಾಫಿಕ್ ರೂಲ್ಗಳು ಕೂಡ ತುಂಬಾ ಸಶಕ್ತವಾಗಿವೆ. ನೀವೇನಾದ್ರೂ ಟ್ರಾಫಿಕ್ ರೂಲ್ಸ್ ಗಳನ್ನ ಮುರಿದರೆ ಲಕ್ಷಾಂತರ ರೂಪಾಯಿ ಫೈನ್ ಕೂಡ ಕಟ್ಟಬೇಕಾಗುತ್ತದೆ. ನೀವೇನಾದ್ರೂ ಅಪ್ಪಿತಪ್ಪಿ ಇಲ್ಲಿನ ರಸ್ತೆಗಳ ಮೇಲೆ, ಪಾರ್ಕ್ಗಳಲ್ಲಿ ಉಗುಳಿದರೆ ನಿಮ್ಮ ಜೀವನ ಪರ್ಯಂತ ದುಡ್ಡಂತಹ ದುಡ್ಡನ್ನ ಇಲ್ಲಿ ನೀವು ಫೈನ್ ಆಗಿ ಕಟ್ಟಬೇಕಾಗುತ್ತದೆ. ಇಲ್ಲಿನ ಪ್ರತಿಯೊಂದು ಮೂಲೆ ಮೂಲೆಯಲ್ಲಿಯೂ ಸಿಸಿಟಿವಿ ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಸಾಮಾನ್ಯವಾಗಿ ಪ್ರತಿಯೊಂದು ದೇಶದಲ್ಲಿ ಆ ದೇಶದಲ್ಲಿ ಹುಟ್ಟಿರುವ ಜನಸಂಖ್ಯೆಯೇ ಜಾಸ್ತಿಯಾಗಿರುತ್ತದೆ. ಆದ್ರೆ ದುಬೈನಲ್ಲಿ ಇದು ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಹೌದು, ಈ ವಿಷಯ ಕೇಳಿದರೆ ನೀವು ಆಶ್ಚರ್ಯ ಪಡುವುದು ಸಹಜವೇ. ದುಬೈನಲ್ಲಿರುವ 85% ಜನಸಂಖ್ಯೆ ಬೇರೆ ದೇಶದವರಾಗಿದ್ದಾರೆ. ಇದಕ್ಕೆ ಕಾರಣ ಹೊರದೇಶಗಳಿಂದ ದುಬೈಗೆ ಕೆಲಸ ಹುಡುಕಿಕೊಂಡು ಬರುವವರೇ ಇತ್ತೀಚೆಗೆ ಜಾಸ್ತಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಪ್ರವಾಸಕ್ಕೆಂದು ಬರುವವರ ಸಂಖ್ಯೆ ಗಣನೀಯವಾಗಿ ಜಾಸ್ತಿಯಾಗಿದೆ. ಇದೇ ಕಾರಣ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ ಇಂತಹ ದೇಶಗಳಿಂದ 70% ಜನ ದುಬೈನಲ್ಲಿ ವಾಸವಾಗಿದ್ದಾರೆ. ಹೀಗಾಗಿ ಇಲ್ಲಿನ ಸ್ಥಳೀಯರ ಅರಬರ ಸಂಖ್ಯೆ ಕೇವಲ 15% ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಕಡಿಮೆ ಆಗುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಇದೆ. ನೀವೇ ಯೋಚನೆ ಮಾಡಿ, ದುಡ್ಡಿನ ಬಲದಿಂದ 15% ಇರುವ ಇಲ್ಲಿನ ಅರಬರು ಬಾಕಿ 85% ಜನರನ್ನ ಆಳುತ್ತಿದ್ದಾರೆ ಎಂದ್ರೆ ನೀವು ನಂಬಲೇಬೇಕು. ಆದ್ರೆ ಒಂದು ವಿಷಯ ಗಮನದಲ್ಲಿರಲಿ, ಹೊರಗಿನವರು ಯಾರೇ ಎಷ್ಟೇ ವರ್ಷ ದುಬೈನಲ್ಲಿ ಉಳಿದುಕೊಂಡರೆ ಅವರಿಗೆ ದುಬೈ ನಾಗರಿಕತೆ ಸಿಗುವುದೇ ಇಲ್ಲ. ಇದೇ ಕಾರಣ ಇಲ್ಲಿ ಕೆಲಸಕ್ಕೆ ಎಂದು ಬರುವವರ ಜನರು ಒಂದೊಂದು ಕೊಠಡಿಯಲ್ಲಿ 10 ರಿಂದ 15 ಜನ ವಾಸವಾಗಿದ್ದಾರೆ. ಅದರಲ್ಲೂ ಈ ಲೇಬರ್ ಕ್ಲಾಸ್ ಜನರು ಇಂತಹ ಪರಿಸ್ಥಿತಿಯನ್ನ ಇಲ್ಲಿ ಎದುರಿಸಬೇಕಾಗುತ್ತಿದೆ. ಮೇಲಾಗಿ ಇಲ್ಲಿ ದುಡಿದಂತಹ ಹಣಕ್ಕೆ ಯಾವುದೇ ರೀತಿಯ ತೆರಿಗೆಯನ್ನ ಇಲ್ಲಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟುವ ಹಾಗೆ ಇಲ್ಲ. ತಮಗೆಷ್ಟು ದುಡ್ಡು ಬೇಕೋ ಅಷ್ಟನ್ನ ಬಳಸಿಕೊಂಡು ಹೆಚ್ಚಾಗಿ ಇಲ್ಲಿ ಬರುವ ಜನರು ದುಡ್ಡನ್ನ ತಮ್ಮ ಫ್ಯಾಮಿಲಿಗೆ ಅಂದ್ರೆ ತಮ್ಮ ದೇಶದಲ್ಲಿ ಇರುವಂತಹ ಕುಟುಂಬಕ್ಕೆ ಕಳಿಸಿಕೊಡುತ್ತಾರೆ. ಇಲ್ಲಿನ ಕಾರ್ಮಿಕರು ಬದುಕು ಅತ್ಯಂತ ಹೀನಾಯಕವಾಗಿದೆ ಎಂದ್ರೆ ನೀವು ನಂಬಲೇಬೇಕು. ಸಿಂಹ, ಚಿರತೆ, ಹುಲಿ ಅಂದ್ರೆ ಸಾಮಾನ್ಯವಾಗಿ ನಾವು ಹೆದರುತ್ತೇವೆ. ಎಲ್ಲಿ ಅವು ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನ ತಿಂದು ಹಾಕಬಹುದೆಂದು. ಆದರೆ ದುಬೈನಲ್ಲಿ ಮಾತ್ರ ಇಂತಹ ಕಾಡು ಪ್ರಾಣಿಗಳನ್ನ ಮನೆಯಲ್ಲಿ ಸಾಕುವುದು ಒಂದು ಶೋಕಿಯಾಗಿದೆ. ನಾವೆಲ್ಲ ಬೆಕ್ಕು, ನಾಯಿ ಮನೆಯಲ್ಲಿ ಸಾಕಿದರೆ ಇಲ್ಲಿನ ಅರಬರು ಇಂತಹ ಭಯಾನಕ ಪ್ರಾಣಿಗಳನ್ನ ಸಾಕುತ್ತಿದ್ದಾರೆ. ಹೀಗೆ ಯಾರ ಮನೆಯಲ್ಲಿ ಅತಿ ಹೆಚ್ಚು ಸಿಂಹಗಳು, ಹುಲಿಗಳು, ಚಿರತೆಗಳು ಇರುತ್ತವೆಯೋ ಅವರು ಅಲ್ಲಿನ ಅತ್ಯಂತ ಶ್ರೀಮಂತರು ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗುತ್ತಾರೆ. ಇದೇ ಕಾರಣ ಇಲ್ಲಿನ ಶೇಖ್ಗಳು ಈ ಪ್ರಾಣಿಗಳನ್ನು ಕೇವಲ ಮನೆಯಲ್ಲಿ ಅಲ್ಲದೆ ತಾವು ಓಡಾಡುವ ಕಾರಿನಲ್ಲಿ,
ಫ್ಲೈಟಿನಲ್ಲಿ, ಜೀಪುಗಳಲ್ಲಿಯೂ ಕೂಡ ಕರೆದುಕೊಂಡು ಹೋಗಿ ತಮ್ಮ ಶೋಕಿಯನ್ನ ಎಲ್ಲರ ಮುಂದೆ ಪ್ರದರ್ಶನ ಮಾಡುತ್ತಾರೆ. ಆದರೆ ಇತ್ತೀಚೆಗೆ ಇವುಗಳ ಸಂಖ್ಯೆ ಕಡಿಮೆ ಆಗುತ್ತಿದೆ. ಕಾರಣ ಈ ರೀತಿ ಕಾಡು ಪ್ರಾಣಿಗಳನ್ನ ಮನೆಯಲ್ಲಿ ಸಾಕುವುದು ಹಾಗೂ ಸಾರ್ವಜನಿಕವಾಗಿ ಇವುಗಳನ್ನ ತೆಗೆದುಕೊಂಡು ಹೋಗುವುದು ಸರಿಯಲ್ಲ ಎಂದು ಅಲ್ಲಿನ ಸರ್ಕಾರಕ್ಕೂ ಕೂಡ ಈಗ ಗಮನದಲ್ಲಿ ಬಂದಿದೆ. ಹೀಗಾಗಿ ಈ ರೀತಿ ಸಿಂಹಗಳನ್ನ, ಚಿರತೆಗಳನ್ನ, ಹುಲಿಗಳನ್ನ ಸಾಕುವರ ಮೇಲೆ ಹೆಚ್ಚಿಗೆ ತೆರಿಗೆಯನ್ನ ಕೂಡ ವಿಧಿಸುತ್ತಿದ್ದಾರೆ. ಇಲ್ಲಿನ ನಾಗರಿಕರಿಗೆ ಪಿಜ್ಜಾ ತಿನ್ನುವ ಶೋಕಿ ಇತ್ತೀಚೆಗೆ ತುಂಬಾನೇ ಜಾಸ್ತಿ ಆಗಿದೆ. ಇದೇ ಕಾರಣ ಇಲ್ಲಿನ ಜನರು ದಿನದಿಂದ ದಿನಕ್ಕೆ ಒಬಿಸಿಟಿ ಅಂದರೆ ದಪ್ಪಾಗುತ್ತಿದ್ದಾರೆ. ಹೀಗಾಗಿ ಇಲ್ಲಿನ ಸರ್ಕಾರ ಅಲ್ಲಿನ ಪರ್ಮನೆಂಟ್ ನಾಗರಿಕರಿಗೆ ಒಂದು ವೇಳೆ ಅವರು 2 ಕೆಜಿ ತೂಕವನ್ನ ಕಡಿಮೆ ಮಾಡಿದರೆ ಅಂತವರಿಗೆ 2 ಗ್ರಾಂ ಚಿನ್ನವನ್ನ ಕೊಡುವುದಾಗಿ ಘೋಷಣೆ ಮಾಡಿದೆ. ದುಬೈನ ಇತಿಹಾಸ ನಿಜಕ್ಕೂ ರೋಚಕವಾಗಿದೆ. ಅರಬ್ ಭಾಷೆಯಲ್ಲಿ ದುಬೈ ಎಂದರೆ ಕೊಲ್ಲಿ ಎಂದರ್ಥ. ಇದನ್ನ ಇಂಗ್ಲಿಷ್ ನಲ್ಲಿ ಕ್ರೀಕ್ ಅಂತ ಕೂಡ ಕರೆಯುತ್ತಾರೆ. ಅಂದರೆ ಸಮುದ್ರ ದಡದಲ್ಲಿ ನೆಲೆ ನಿಂತಿರುವ ಒಂದು ಚಿಕ್ಕ ಗ್ರಾಮ ಎಂದು ಅರ್ಥ. ದುಬೈ ಒಂದು ಕಾಲದಲ್ಲಿ ನಿರ್ಜನ ಪ್ರದೇಶವಾಗಿತ್ತು. ಭಾರಿ ಕಡಿಮೆ ಸಂಖ್ಯೆಯಲ್ಲಿ ಇಲ್ಲಿ ಜನರು ವಾಸವಾಗಿದ್ದರು. ದುಬೈ 18ನೇ ಶತಮಾನದ ಆರಂಭದಲ್ಲಿ ಮೀನುಗಾರಿಕಾ ಗ್ರಾಮವಾಗಿ ಸ್ಥಾಪಿಸಲ್ಪಟ್ಟಿತ್ತು. ಇದು ಸಂಪೂರ್ಣವಾಗಿ ಮರುಭೂಮಿಯಾಗಿದ್ದ ಕಾರಣ ಇಲ್ಲಿ ಬೆಳೆಯಲು ಏನೂ ಕೂಡ ಇರಲಿಲ್ಲ. ಇದೇ ಕಾರಣ ಇಲ್ಲಿ ಹೆಚ್ಚಾಗಿ ಸಮುದ್ರದ ವ್ಯಾಪಾರವನ್ನೇ ಇಲ್ಲಿಯ ಜನರು ಮಾಡುತ್ತಿದ್ದರು ಹಾಗೂ ಅದರ ಮೇಲೆ ಅವಲಂಬನೆ ಇತ್ತು. ಇಲ್ಲಿನ ಜನರು ಮುತ್ತುಗಳನ್ನ ಸಮುದ್ರದಲ್ಲಿ ಹುಡುಕಿ ಇಲ್ಲಿಗೆ ಬರುವ ವ್ಯಾಪಾರಿಗಳಿಗೆ ಅವುಗಳನ್ನ ಮಾರುತ್ತಿದ್ದರು. ಅಲ್ಲಿಯವರೆಗೆ ಈ ದೇಶ ಕೇವಲ ಒಂದು ಮರುಭೂಮಿಯಾಗೇ ಇತ್ತು. ದುಬೈ ಆ ಸಮಯದಲ್ಲಿ ಅಲ್ಲಿರುವ ಜನರು ತಮ್ಮ ಆಡುಗಳನ್ನ, ಒಂಟೆಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರೆದುಕೊಂಡು ಹೋಗಿ ತಮ್ಮ ಜೀವನವನ್ನ ಸಾಗಿಸುತ್ತಿದ್ದರು. 1929ರಲ್ಲಿ ಮಹಾ ಆರ್ಥಿಕ ಕುಸಿತ ಕಂಡು ಸುಸಂಸ್ಕೃತ ಮುತ್ತುಗಳ ಆವಿಷ್ಕಾರದಿಂದ ಇಲ್ಲಿ ಪಡೆಯುತ್ತಿದ್ದಂತಹ ಮುತ್ತಿನ ಡಿಮ್ಯಾಂಡ್ ಕಡಿಮೆ ಆಗುತ್ತಾ ಹೋಗುತ್ತದೆ. ಇದರಿಂದ ಅಲ್ಲಿನ ಜನರಿಗೆ ವ್ಯಾಪಾರದ ನಷ್ಟ ಆಗಲು ಪ್ರಾರಂಭಿಸುತ್ತದೆ. ಹೀಗಾಗಿ ಮುತ್ತುಗಳ ಉದ್ಯಮ ಕುಸಿದು ಹೋಗುತ್ತದೆ. ದುಬೈ ಆಳವಾದ ಖಿನ್ನತೆಗೆ ಒಳಗಾಗುತ್ತದೆ ಮತ್ತು ಇಲ್ಲಿನ ಅನೇಕ ನಿವಾಸಿಗಳು ಬಡತನವನ್ನ ಅನುಭವಿಸಬೇಕಾಗುತ್ತದೆ. ಆಮೇಲೆ ಈ ಮರುಭೂಮಿಯ ಮೇಲೆ ಬ್ರಿಟಿಷರ ತಮ್ಮ ಆಳ್ವಿಕೆಯನ್ನ ಪ್ರಾರಂಭಿಸುತ್ತಾರೆ. 1930ರ ಆಸುಪಾಸು ಈ ಪ್ರದೇಶದಲ್ಲಿ ಬ್ರಿಟಿಷರು ಕ್ರೂಡ್ ಆಯಿಲ್ ಅನ್ನ ಕಂಡುಹಿಡಿಯುತ್ತಾರೆ. ಇಲ್ಲಿ ಕಚ್ಚಾ ತೈಲವನ್ನ ಮರುಭೂಮಿಯಿಂದ ಎತ್ತಲು ಪ್ರಾರಂಭಿಸುತ್ತಾರೆ. ಆದ್ರೆ 1940ರ ಆಸುಪಾಸು 2ನೇ ವಿಶ್ವ ಯುದ್ಧ ಪ್ರಾರಂಭವಾಗುತ್ತದೆ. ಇದೇ ಕಾರಣ ಬ್ರಿಟಿಷರು ಈ ಮರುಭೂಮಿಯನ್ನ ಅಂದರೆ ದುಬೈಯನ್ನ ಬಿಟ್ಟು ಹೋಗುತ್ತಾರೆ ಹಾಗೂ ಅಲ್ಲಿನ ಶೇಖುಗಳಿಗೆ ಕಚ್ಚಾ ತೈಲವನ್ನ ತೆಗೆಯುವ ಹೊಸ ಮಾರ್ಗವನ್ನ ಬಿಟ್ಟುಕೊಡುತ್ತಾರೆ. ಇದೇ ನೋಡಿ ಈ ದುಬೈನ ಟರ್ನಿಂಗ್ ಪಾಯಿಂಟ್ ಅನ್ನಬಹುದು. ಯಾವಾಗ ಕಚ್ಚಾ ತೈಲ ಈ ಮರುಭೂಮಿಯಲ್ಲಿ ಸಿಕ್ಕಿತ್ತೋ ಅಲ್ಲಿ ಬದುಕುತ್ತಿದ್ದಂತಹ ಅರಬರ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ. ವಿಶ್ವಾದ್ಯಂತ ಕಚ್ಚಾ ತೈಲಿನ ಬೆಲೆ ಕೂಡ ಗಗನಕ್ಕೆ ಏರುತ್ತದೆ. ಇದೇ ಕಾರಣ ದುಬೈಯಲ್ಲಿ ಸಿಗುತ್ತಿದ್ದಂತಹ ಕಚ್ಚಾ ತೈಲದ ಬೆಲೆಗೆ ಭಾರಿ ಡಿಮಾಂಡ್ ಇರುತ್ತದೆ. ವರ್ಷ ಕಳೆದಂತೆ ಅಲ್ಲಿನ ಅರಬರು ಕಚ್ಚಾ ತೈಲವನ್ನ ಮಾರಿ ಆಗರ್ಭ ಶ್ರೀಮಂತರಾಗುತ್ತಾರೆ. ಅತಿಯಾದ ದುಡ್ಡು ಇದ್ದ ಕಾರಣ ಅಲ್ಲಿನ ಶೇಖರು ತಮಗೆ ಇಷ್ಟು ಬಂದಂತಹ ಹುಡುಗಿಯರನ್ನ ಮದುವೆಯಾಗುವುದು ಇಲ್ಲಿನ ಒಂದು ಶೋಕಿಯಾಗಿ ಹೋಗುತ್ತದೆ. ಒಬ್ಬೊಬ್ಬ ಅರಬ ಶೇಖನಿಗೆ ಕನಿಷ್ಠ ಪಕ್ಷ 2ರಿಂದ 15 ಹೆಂಡತಿಯರು ಇರುತ್ತಿದ್ದರು. ಆಗಾಗ ನಾವು ಸುದ್ದಿಯಲ್ಲೂ ಕೇಳುತ್ತಿದ್ದೆವು. ಈ ಅರಬರು ಭಾರತಕ್ಕೆ ಬಂದು ಇಲ್ಲಿನ ಸುಂದರ ಹುಡುಗಿಯರನ್ನ ಮದುವೆಯಾಗಿ ಕರೆದುಕೊಂಡು ಹೋಗಿ ಅವರನ್ನ ಅನುಭವಿಸಿ ತಲಾಖನ್ನ ಕೊಟ್ಟಿರುವ ವಿಷಯವನ್ನ ಸುದ್ದಿಯಲ್ಲಿ ನಾವು ಕೇಳುತ್ತಿದ್ದೆವು. ಆದರೆ ಇತ್ತೀಚೆಗೆ ಇಲ್ಲಿ ಸಿಗುವ ಕಚ್ಚಾ ತೈಲಿಗೆ ಡಿಮ್ಯಾಂಡ್ ಕೂಡ ಕಡಿಮೆಯಾಗಿ ಹೋಗಿದೆ. ಹೀಗಾಗಿ 1980ರ ನಂತರ ಇಲ್ಲಿನ ಅರಬರು ಹೆಚ್ಚಾಗಿ ಪ್ರವಾಸೋದ್ಯಮದ ಮೇಲೆ ಗಮನವನ್ನ ಹರಿಸುತ್ತಿದ್ದಾರೆ. ಕಾರಣ ಮುಂದಿನ ದಿನಗಳಲ್ಲಿ ಸಿಗುವ ಕಚ್ಚಾ ತೈಲಿಗೆ ಇಲ್ಲಿ ಬೆಲೆಯೇ ಇರುವುದಿಲ್ಲ ಎನ್ನುವುದು ಅವರಿಗೆ ಗೊತ್ತೇ ಆಗಿತ್ತು. ಇದೇ ಕಾರಣ ಮೊದಲು ಇದ್ದಂತಹ ಹಲವಾರು ಕಠಿಣ ಕಾನೂನುಗಳಿಗೆ ಇಲ್ಲಿ ಕಡಿವಾಣ ಹಾಕುತ್ತಿದ್ದಾರೆ. ಹೊರಗಿನಿಂದ ಬರುವ ಶ್ರೀಮಂತ ಜನರಿಗೆ ಇಲ್ಲಿ ರೆಡ್ ಕಾರ್ಪೆಟ್ ಅನ್ನು ಕೂಡ ಹಾಕಲಾಗುತ್ತಿದೆ. ಇದೇ ಕಾರಣ ದುಬೈ ಈಗ ಒಂದು ಗ್ಲೋಬಲ್ ವಿಲೇಜ್ ಆಗಿ ಪರಿಗಣಿಸಲ್ಪಡುತ್ತಿದೆ. ಹೆಚ್ಚಾಗಿ ಪ್ರವಾಸಿಗರನ್ನು ಆಕರ್ಷಿಸಲು ಇಲ್ಲಿ ಹಲವಾರು ಮಾಲ್ಗಳನ್ನ, ಅಂಗಡಿಗಳನ್ನ, ಶಾಪಿಂಗ್ ಕಾಂಪ್ಲೆಕ್ಸ್ ಗಳನ್ನ, ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ಕೂಡ ಇಲ್ಲಿ ಕಟ್ಟಲಾಗುತ್ತಿದೆ. ಹೀಗಾಗಿ ಇಲ್ಲಿನ ಗಗನಚುಂಬಿ ಕಟ್ಟಡಗಳು, ಐಷಾರಾಮಿ ಮಾಲ್ಗಳು, ಏರ್ಪೋರ್ಟ್ಗಳು ಕೂಡ ತಲೆ ಎತ್ತಿ ನಿಂತಿವೆ. ಹೌದು ಸ್ನೇಹಿತರೆ, ಬರುವ ದಿನಗಳಲ್ಲಿ ಈ ಒಂದು ಮರುಭೂಮಿ ಇಷ್ಟೊಂದು ಕೃತಕ ಐಲ್ಯಾಂಡ್ಗಳೊಂದಿಗೆ, ಕೃತಕ ಕ್ಯಾನಲ್ಗಳೊಂದಿಗೆ, ಕೃತಕ ಹೋಟೆಲ್ಗಳೊಂದಿಗೆ ತಲೆ ಎತ್ತಿ ನಿಂತಿರುವುದು
ನಿಜಕ್ಕೂ ಅಚ್ಚರಿಯೇ ಸರಿ. ಒಂದು ಮರುಭೂಮಿ ಈ ರೀತಿಯಾಗಿ ಬೆಳೆಯಲು ಏನೆಲ್ಲ ಕಸರತ್ತು ಅಲ್ಲಿನ ಜನರು ಮಾಡುತ್ತಿದ್ದಾರೆ ಅನ್ನುವುದು ನೀವು ನಂಬಲೇಬೇಕು. ಸ್ನೇಹಿತರೆ, ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ಜೀವನದಲ್ಲಿ ಈ ಅದ್ಭುತವಾದಂತಹ ನಗರ ಅಂದರೆ ದುಬೈಯನ್ನ ತಪ್ಪದೆ ಭೇಟಿ ಕೊಡಿ. ದುಬೈನ ಇನ್ನಷ್ಟು ಮಾಹಿತಿಯನ್ನ ಬರುವ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.